मे द्वेषरागो न विश्लोभमोहो मदो नैव मात्सर्यभाव न धर्मो न चार्थो न कामो न मोक्ष चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञ अहं भोजनं नैव भोज्यं न भोक्ता चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् न मृत्युर्न शङ्का न मे जातिभेद पिता नैव मे नैव माता च जन्म न बन्धुर्न मित्रुर्न गुरुर्नैव शिष्य चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पो निराकाररूपो विभुत्वाच सर्वत्र सर्वेन्द्रियाणां न चासङ्गतं नैव मुक्तिर्न मेय चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं ಚಿದಾನಂದರೂಪ ಶಿವೋಹಂ ಶಿವೋಹಂ. ಎಲ್ಲರಿಗೂ ಶರಣಾರ್ಥಿಗಳು. ಈಗ ಶುದ್ಧ ಬ್ರಹ್ಮೇಂದ್ರ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಶ್ರೋತ್ರಿಯ ಬ್ರಹ್ಮೇಂದ್ರ ಸದ್ಗುರು ಶಂಕರ್ ಅಗ್ನಿಹೋತ್ರಿಯವರ ಕೃತಿ ವೇದಾಂತ ವಚನ ಮಾಲಿಕೆ ಭಾಗ 2 ಮಹಾಲಿಂಗರಕರ ಅನುಭವಾಮೃತ ಗ್ರಂಥವನ್ನು ಆಧರಿಸಿದ ಉಪನ್ಯಾಸಗಳ ಒಂದು ಜ್ಞಾನವನ್ನ ನಮಗೆಲ್ಲ ತಿಳಿಸಿ ಹೇಳಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀವಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರ ವೇದಾಂತ ಪ್ರವಚನ ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನು ಆಧರಿಸಿದ ಉಪನ್ಯಾಸ. ಇಲ್ಲಿ ತಾವತಾ ಮುಕ್ತಿ ರೀತ್ಯಾಹು ಅಂತಂದ್ರೆ ಯಾರು ಮೋಕ್ಷವನ್ನ ಹೊಂದುತ್ತಾರೆ ಅಂದ್ರೆ ಇಂಥವರು ಮೋಕ್ಷವನ್ನು ಹೊಂದುತ್ತಾರ. ತಾವತ ಅಂದ್ರೆ ಅಂಥವರು, ಅವರು, ಅವನು. ಮುಕ್ತಿ ರೀತ್ಯಾಹು ಅಂದ್ರೆ ಮುಕ್ತನಾಗುತ್ತಾನೆ. ಅದು ಯಾರು ಮುಕ್ತ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಪಾಯಿಂಟ್ ಏನ್ ಹೇಳಿದ್ರು, ಪಂಚ ಕ್ಲೇಶಗಳನ್ನ ಯಾರು ಕಳ್ಕೊಂಡಿರ್ತಾರ, ಅಜ್ಞಾನ, ಅಸ್ಮಿತೆ. ಅಜ್ಞಾನ ಅಂತಂದ್ರೆ ಬ್ರಹ್ಮದ ಬಗ್ಗೆ ಅಜ್ಞಾನ. ಬ್ರಹ್ಮದ ಬಗ್ಗೆ ಅಜ್ಞಾನ ಇದ್ದು ಏನಾಗ್ತದ, ನಾಮರೂಪಾತ್ಮಕ ಜಗತ್ತಿನಲ್ಲಿ ವ್ಯವಹಾರ ಮಾಡ್ತಾ ಬ್ರಹ್ಮದ ಬಗ್ಗೆ ಅಜ್ಞಾನ ಹೊಂದಿ, ಅದೇ ಅಜ್ಞಾನ. ಅಸ್ಮಿತೆ ಅಂದ್ರೆ ನಾನು, ನನ್ನದು ಅಂಥೇಳಿ ತನ್ನದೇ ಆದ ಒಂದು ಹಿಡಿತವನ್ನ, ತನ್ನ ಇರುವಿಕೆಯ ಶ್ರೇಷ್ಠತೆಯನ್ನ ಮೆರೆಯಲಿಕ್ಕೆ ಪ್ರಯತ್ನ ಮಾಡುವುದು. ಮತ್ತೆ ರಾಗ ದ್ವೇಷಗಳ ಹೊಂದಿರೋದು, ಯಾವುದಕ್ಕೋ ಒಂದು ಆಸೆ ಪಡೋದು, ಇನ್ನೊಂದಕ್ಕ ಬೇಡ ಅಂತ ದೂರ ಮಾಡೋದು. ಮತ್ತೆ ಅಭಿನಿವೇಶ ಅಂದ್ರೆ ಅಹಂಕಾರ, ನಾನೇ ಶ್ರೇಷ್ಠ, ಉಳಿದದ್ದೆಲ್ಲ ಕನಿಷ್ಠ ಅಂತೇಳಿ. ಈ ರೀತಿ ಇವು ಯಾರಲ್ಲಿ ಇರ್ತಾವ ಅವರಿಗೆ ಮೋಕ್ಷ ಆಗಲ್ಲ. ಈ ಗುಣಗಳನ್ನ ಕಳ್ಕೋಬೇಕು. ಈ ಗುಣಗಳನ್ನ ಕಳ್ಕೊಳ್ಳಾರದೆ
ನಾವು ಏನ್ ಸಾಧನೆ ಮಾಡಿದರೂ ಸಹಿತ ಅಹಂ ಬ್ರಹ್ಮಾಸ್ಮಿ ಅಂತ ಮೇಲೆ ಹೇಳ್ಕೊಂಡು ಒಳಗ ಪಂಚಕ್ಲೇಶಗಳು ಹಂಗೆ ಇಟ್ಕೊಂಡಿದ್ದೇವಂತಂದ್ರೆ ಶಿವೋಹಂ ಅಂತ ನಾನು ಶಿವ ಅಂತ ಹೇಳಿ ನಾವು ಆ ಪಂಚಕ್ಲೇಶಗಳನ್ನ ನಮ್ಮೊಳಗ ಹಾಗೆ ಇಟ್ಟುಕೊಂಡಿದ್ದೇವಂತಂದ್ರ ಏನಾಗ್ತದಪ್ಪ ಅಂತಂದ್ರೆ ಈ ಮಕ್ಕಳಿಗೆ ಹೆಸರಿಟ್ಟಿರ್ತೀವಿ ರಾಮ ಕೃಷ್ಣ ಅಂತೇಳಿ. ರಾಮ ಅಂತ ಹೆಸರಿಗೆ ಇಟ್ಟುಕೊಂಡ್ರ ಆ ರಾಮ ಬೇರೆ ಈ ರಾಮ ಬೇರೆ, ಆ ಶಿವ ಬೇರೆ ಈ ಶಿವ ಬೇರೆ. ಇದೇನಾಯ್ತು ಬರೀ ಹೆಸರಾಯ್ತು ಅಷ್ಟೇ, ನಾಮಾಂಕಿತ ಐತೆ ಹೊರತು ರಾಮನಾಗಲಿಲ್ಲ, ಕೃಷ್ಣನಾಗಲಿಲ್ಲ, ಶಿವನಾಗಲಿಲ್ಲ. ಆ ರೀತಿ ಬರೀ ಹೆಸರಿಗೆ ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಅಂತಂದ್ರ ಆಗಂಗಿಲ್ಲ. ಆ ರೀತಿಯಾದಂಥ ಬ್ರಹ್ಮ, ಆ ರೀತಿಯಾದಂಥ ಶಿವ, ಅವನು ಒಳಗ ಪಂಚಕ್ಲೇಶಗಳನ್ನು ಇಟ್ಕೊಂಡಂತ ಮಲೀನ ಚಿತ್ತ ಉಳ್ಳಂತವನು, ಅವನ ಸ್ಥಿತಿ ಹೆಂಗಿರ್ತದಂತಂದ್ರ ಸೆರೆಯ ಅರಸನ ಅಂದದಿ, ಅಂದ್ರೆ ಸೆರೆಮನೆ ಒಳಗಿರುವಂತ ರಾಜ ಇದ್ದಂಗ. ಸೆರೆಮನೆ ಒಳಗಿರೋ ರಾಜ ಹೆಂಗಿರ್ತಾನ? ರಾಜ ಹೌದು, ಆದ್ರ ಅವನ ಅಧಿಕಾರ ಎಲ್ಲವ? ಅವನಿಗೆ ಅಧಿಕಾರ ಇಲ್ಲಲ್ಲ. ಅವನ ಅರಸೊತ್ತಿಗೆ ಅನ್ನೋದೇ ಇಲ್ಲ, ಅರಸೊತ್ತಿಗೆ ಸುಖನೇ ಇಲ್ಲ ಅವನಿಗೆ. ರಾಜ ಇದ್ರೆ ಏನ್ ಮಾಡ್ಬೇಕು? ಸೆರೆಮನೆ ಒಳಗದನ. ಹಂಗ ಶಿವೋಹಂ ಅಂತೇಳಿ ಅಂದು ಒಳಗೆ ಪಂಚಕ್ಲೇಶಗಳು ಹಂಗೆ ಇದ್ದು ಅಂತಂದ್ರೆ ಏನಾಗ್ತದಂದ್ರ ಆ ಒಂದು ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗಂಗಿಲ್ಲ. ಶಿವ ಅಂತಂದಿರ್ಬಹುದು, ಬ್ರಹ್ಮ ಅನ್ಕೋಬಹುದು, ಅದು ಆಗಂಗಿಲ್ಲ. ಮತ್ತೆ ಏನ್ ಮಾಡಬೇಕು ಅಂತಂದ್ರೆ ತಿಳುವಳಿಕೆಯಲ್ಲಿ ವಾಕ್ಯ ಏನ್ ಹೇಳ್ತಾರಂದ್ರೆ ತಿಳುವಳಿಕೆಯಲ್ಲಿ ಆ ಬ್ರಹ್ಮ ಸ್ವರೂಪವನ್ನ ಅರಗಿಸಿಕೊಳ್ಳಬೇಕು. ಬರೇ ಬಾಯಿಲಿಂತ ಹೇಳಿದ್ರಾಗಲ್ಲ. ನಾನು ಕೃಷ್ಣ, ನಾನು ರಾಮ ಅಂತ ಬಾಯಿಲಿಂತ ಹೇಳಂಗಿಲ್ಲ. ರಾಮ ಮತ್ತು ಕೃಷ್ಣರ ಮಹಿಮೆಗಳನ್ನ ಯಾಕೆ ಓದಬೇಕು ಅಂತಂದ್ರೆ ಅವರ ಮಹಿಮೆಗಳನ್ನ ಅರಿತು ಅವುಗಳನ್ನ ನಮ್ಮ ತಿಳುವಳಿಕೆಯಲ್ಲಿ ಅರಗಿಸಿಕೋಬೇಕು. ಇದು ಅಲ್ಲಿ ಮುಖ್ಯ ಅದ. ನಮ್ಮ ಅರಿವಿನಲ್ಲಿ ಅದನ್ನು ಅರಗಿಸಿಕೊಳ್ಳಾರದೆ ಅವರ ಮಹಿಮೆಗಳನ್ನ ನಾವು ನಮ್ಮ ನಡೆನುಡಿಗಳಲ್ಲಿ ಅಳವಡಿಸಿಕೊಳ್ಳಲಾರದೆ ನಾವು ಬರೀ ರಾಮ ಅಥವಾ ಕೃಷ್ಣ ಅಂತೇಳಿ ಬ್ರಹ್ಮ ಶಿವ ಅನ್ಕೊಂಡ್ರೆ ಆಗಂಗಿಲ್ಲ. ಆ ರೀತಿ ಹೇಳೋದಕ್ಕೆ ಏನಂತಾರಂದ್ರ ಬಾಯಿ ಬ್ರಹ್ಮ ಅಂತಾರ. ಬಾಯಿ ಬ್ರಹ್ಮ, ಬಾಯಲ್ಲಿ ಬ್ರಹ್ಮ, ಇರುವಿಕೆಯಲ್ಲಿ ಅಲ್ಲ, ಬರೇ ಬಾಯಿಲಿ ಅಂತ ಹೇಳ್ಕೊಳ್ಳೋದು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಬಾಯಿ ಬ್ರಹ್ಮ. ಅದಕ್ಕೆ ಏನಾಗಬೇಕಂತ ಹೇಳ್ತಾರೆ ಇಲ್ಲಿ ಮುಖ್ಯವಾದ ವಾಕ್ಯ ಏನ್ ಹೇಳಿದ್ರು? ತಿಳುವಳಿಕೆಯಲ್ಲಿ ನೀವು ಏನ್ ಆಗ್ಬೇಕಂತೀರಿ, ಶಿವ ಆಗ್ಬೇಕಂತಿರೋ ಬ್ರಹ್ಮ ಆಗ್ಬೇಕಂತಿರೋ ಏನ್ ಆಗ್ಬೇಕಂತೀರಿ ಅದನ್ನ ನಿಮ್ಮ ತಿಳುವಳಿಕೆಯಲ್ಲಿ ಅರಗಿಸಿಕೊಳ್ಳಬೇಕು. ಸೂತ್ರ ಇದು. ಇದು ನಿಮ್ಮ ತಿಳುವಳಿಕೆಯಲ್ಲಿ ಅರಗಿಸಿಕೊಳ್ಳದ ವಿನಃ ಏನಂತಾರ, ಈ ಪಂಚಕ್ಲೇಶಗಳು ಹೋಗುವುದಿಲ್ಲ. ಪಂಚಕ್ಲೇಶಗಳು ನೀವು ಅವಕ್ಕೆ ಕಳ್ಸಕ್ಕೆ ಬರಂಗಿಲ್ಲ, ಅವು ಹಂಗೆ ಇರ್ತಾವ. ಅವು ತಾವೇ ಹೋಗ್ಬೇಕು ಅಂತಂದ್ರೆ ನಿಮ್ಮ ತಿಳುವಳಿಕೆಯಲ್ಲಿ ನಾನು ಶಿವ, ನಾನು ಬ್ರಹ್ಮ ಅಂತೇಳಿ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪವನ್ನ ಅರಗಿಸಿಕೊಳ್ಳಬೇಕು. ಸರಿಯಾಗದ ಮಾರ್ಗದರ್ಶನ. ದಾರಿ ತೋರಿಸ್ಲಕತ್ತಾರವ್ರು. ಒಳಗ ಅರಗಿಸಿಕೊಳ್ಳಬೇಕು. ಇದು ಅರಗಿಸಿಕೊಳ್ಳದ ವಿನಃ ಪಂಚ ಕ್ಲೇಶಗಳು ಹೋಗುವುದಿಲ್ಲ. ನೋಡ್ರಿ ಹೆಂಗದು. ಪಂಚಕ್ಲೇಶ ಕತ್ತಲೆಯನ್ನು ನೀವು ಕಳಿಸೋದು ಬೇಕಾಗಿಲ್ಲ. ದೀಪ ಹಚ್ಕೊಂಡ್ರೆ ಕತ್ತಲು ತಾನೇ ಹೋಗ್ತದ.
ಹಂಗ ಇಲ್ಲಿ ದೀಪ ಹಚ್ಕೋಬೇಕು. ನಮ್ಮ ಅರಿವಿನೊಳಗ ಆ ಸದ್ರೂಪ, ಸಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಏಕಂ ಏವಂ ಅದ್ವಿತೀಯ ಬ್ರಹ್ಮ ಏನದವ ಆ ಎಲ್ಲ ಕ್ವಾಲಿಟೀಸ್ ನಾವು ತಿಳ್ಕೊಂಡು ಅವುಗಳನ್ನ ನಮ್ಮೊಳಗ ಅಳವಡಿಸಿಕೊಳ್ಬೇಕು. ನಾನು ಅದೇ ಇದ್ದೇನೆ, ಐ ಆಮ್ ದಟ್, ನಾನು ಅದೇ ಇದ್ದೇನೆ ಅನ್ನಂಥದ್ದು ನಾವು ಪ್ರಾಕ್ಟೀಸ್ ಮಾಡಬೇಕು. ಸಾಧನೆ ಅಂದ್ರೆ ಏನು ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಾಧನೆ ಅಂದ್ರೆ ಇದೆ, ನಾ ಬ್ರಹ್ಮ ಅದೀನಿ ಅಂತೇಳಿ ಬ್ರಹ್ಮ ಹೆಂಗ್ ಅದನ್ನ ತಿಳ್ಕೋಬೇಕು. ಆ ಬ್ರಹ್ಮ ನಾನೇ ಅದೀನಿ ಅಂತ ತಿಳ್ಕೊಂಡು ಆ ಒಂದು ಬ್ರಹ್ಮನ ಗುಣಲಕ್ಷಣಗಳನ್ನು ನಮ್ಮೊಳಗೆ ಅಳವಡಿಸ್ಕೋಬೇಕು. ಅದೇ ನಾವಾಗಬೇಕು, ಅದೇ ನಮ್ಮ ಸಾಧನೆ. ಅದಕ್ಕೆ ಅರಗಿಸಿಕೊಳ್ಳುವ ಕೆಲಸ. ಅಹಂ ಬ್ರಹ್ಮಾಸ್ಮಿ ಅನ್ನುವ ಒಂದು ಬ್ರಹ್ಮ ಬೀಜವನ್ನ ನಮ್ಮ ತಿಳುವಳಿಕೆಯಲ್ಲಿ ಅರಗಿಸಿಕೊಳ್ಳದೇ ಒಂದು ನಮ್ಮ ಸಾಧನೆ, ಬ್ರಹ್ಮಜ್ಞಾನಿಗಳ ಸಾಧನೆ. ಇದು ಆಗ್ಬೇಕಾದ್ರೆ, ಅರಗಿಸ್ಕೋಬೇಕಾದ್ರೆ ಏನ್ ಮಾಡಬೇಕು? ಕಳ್ಕೋಬೇಕು ಅಂತ ಹೇಳಿದ್ರು, ಪಂಚಕ್ಲೇಶಗಳನ್ನ ಕಳ್ಕೋಬೇಕು ಅಂತ ಹೇಳಿದ್ರು. ಅವು ತಾವು ಹಂಗೆ ಹೋಗಂಗಿಲ್ಲ. ಅವು ಕಳ್ಕೋಬೇಕಾದ್ರೆ ನಾವೇನ್ ಮಾಡಬೇಕು? ಆ ಒಂದು ಅಹಂ ಬ್ರಹ್ಮಾಸ್ಮಿ ತತ್ವವನ್ನ ನಮ್ಮ ಅರಿವಿನಲ್ಲಿ ಅರಗಿಸಿಕೊಳ್ಳಬೇಕು. ಈಗ ಅದು ಅರಗಿಸ್ಕೋಬೇಕಾದ್ರೆ ಹೆಂಗ್ ಮಾಡಬೇಕು? ಮುಂದೇನು ಹೇಳ್ತಾರ? ಏಕನಿಷ್ಠೆ. ಅರಗಿಸ್ಕೋಬೇಕಾದ್ರ ಇಲ್ಲಿ ಏಕನಿಷ್ಠೆ ಬಹಳ ಮುಖ್ಯ ಆದ, ನಿಷ್ಠೆ ಬಹಳ ಮುಖ್ಯ ಆದ. ಏನದು ನಿಷ್ಠೆ ಅಂತಂದ್ರೆ, ಈ ವಿಷಯದಲ್ಲಿ, ಯಾವ ವಿಷಯ? ಆ ಒಂದು ಶಿವೋಹಂ ಎನ್ನುವ ಒಂದು ವಿಚಾರವನ್ನ ನಮ್ಮ ಅರಿವಿನಲ್ಲಿ ಅರಗಿಸಿಕೊಳ್ಳುವ ವಿಷಯದಲ್ಲಿ ಏಕನಿಷ್ಠೆ ಇರಬೇಕು. ಇವತ್ತ ಇಲ್ಲಿ ಕೂತ್ ಪ್ರವಚನ ಕೇಳಿದ್ರೆ ಇಲ್ಲೊಂದೇನೋ ಮಾಡತ್ ಹೇಳ್ತಾರೆ, ಮತ್ ಮರುದಿನ ಮತ್ತೊಂದ್ ಕಡೆ ಹೋಗಿ ಮತ್ತೊಂದು ಪ್ರವಚನ ಕೇಳಿದ್ರೆ ಅಲ್ಲಿ ಮತ್ತೊಂದೇನೋ ಮಾಡಂತ ಹೇಳ್ತಾರೆ. ಇಲ್ಲೊಂದು ದಿನ ಅಲ್ಲೊಂದು ದಿನ ಮತ್ತೊಂದ್ ಕಡೆ ಒಂದು ದಿನ ಹಿಂಗೆ ಅಲ್ಲೊಂದು ಇಲ್ಲೊಂದು ಮಾಡಿದರೆ ಅದಕ್ಕೇನಂತಾರೆ? ಚಂಚಲ ವೃತ್ತಿ ಅಂತಾರೆ. ಈಗ ನಿರ್ಮಲ ಚಿತ್ತ ಆಯ್ತು. ಈಗ ಹೆಂಗ್ ಮಾಡ್ಕೋಬೇಕಂತ ದಾರಿ ತೋರಿಸಿದ್ರಿ. ಈಗ ಮಲಿನ ಅಂತಂದ್ರೆ ಪಂಚಕ್ಲೇಶಗಳು. ಈಗ ನಿಶ್ಚಲ ವೃತ್ತಿ ಬಗ್ಗೆ ಹೇಳಕತ್ತಾರ ಅವರು. ಯಾವ ವೇದಾಂತ ಬುಕ್ ಹಿಡಿದ್ರು ಇವೇ ಇರ್ತಾವ, ಶಬ್ದಗಳು ಬೇರೆ ಬೇರೆ ಇರ್ತಾವ. ಚಿತ್ತದೊಳಗಿನ ಮಾಲಿನ್ಯ ಯಾವುದು ಅಂತಂದ್ರೆ ಪಂಚಕ್ಲೇಶಗಳು. ಅವು ಕಳ್ಕೋಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ನಮ್ಮ ಅರಿವಿನೊಳಗ ನಾ ಬ್ರಹ್ಮ ಸ್ವರೂಪ ಅದೀನಿ ಅನ್ನೋಂಥದ್ದು ಅರಗಿಸ್ಕೋಬೇಕು. ಅರಗಿಸ್ಕೋಬೇಕಾದ್ರೆ ಏನಾಗಬೇಕು? ಅಲ್ಲಿ ಏಕಚಿತ್ತ ಅನ್ನೋದು ಬೇಕಾಗ್ತದ. ಒಳ್ಳೆಯದು. ಈ ವಿಷಯದಲ್ಲಿ ಏಕನಿಷ್ಠೆ ಇರಬೇಕು. ಅಂದರೆ ಮನಸ್ಸಿನ ಸ್ವಾಭಾವಿಕ ಚಂಚಲ ವೃತ್ತಿ ಎಂಬುವುದೊಂದು ಇದೆಯಲ್ಲ, ಅದು ಇರೋದೇ. ಇದನ್ನ ಚಂದ ತಿಳ್ಕೊಳ್ರಿ. ಇದು ದೊಡ್ಡ ಸಮಸ್ಯೆ. ಇದು ತಿಳುವಳಿಕೆ ಇರ್ಲಾರ್ದವ್ರು ಏನೇನೋ ಮಾಡ್ತಿರ್ತಾರ. ಮನಸ್ಸಿನ ಚಂಚಲ ವೃತ್ತಿ ಸಾಯ ತನಕ ಅದು ಇರೋದೇ ನಮಗದು. ಅದೇನು ನಿಶ್ಚಲ ಆಗಂಗಿಲ್ಲ. ಮನಸ್ಸಿನ ಚಂಚಲ ವೃತ್ತಿ ಅದು ಇರೋದೇ. ಯಾಕೆ ಹಂಗ್ಯಾಕೆ ಮಾಡ್ತದದು ಮನಸ್ಸು ಅಂತಂದ್ರೆ ಅದರ ಧರ್ಮನೇ ಚಂಚಲ, ಅದು ಚಲನಶೀಲ. ಅದು ಮನಸ್ಸಿಂದು ಚಲನಶೀಲ ಅದು. ಸುಮ್ ಕುಂದ್ರಕ್ಕೆ ಬಂದಿಲ್ಲದು, ಏನೋ ಒಂದು ಮಾಡ್ಲಿಕ್ಕೆ ಬಂದದದು. ಹಿಂಗಿದ್ದಾಗ ವಿಚಾರ ಮಾಡ್ರಿ, ಅದಕ್ಕೇನು ಅಡ್ಡಿ ಇಲ್ಲ. ಅದಕ್ಕೆ ಬೇಕಾದಷ್ಟು ಮನನಾದಿಗಳನ್ನ ನೀವು ಮಾಡ್ರಿ. ಮನನ ನೀವು ಹೆಂಗ ಮಾಡ್ತೀರಿ ಹಂಗ ಅದು ನಿಮಗೆ ಅನುಕೂಲ ಆಗ್ತದ. ಏನು ವಿಚಾರಗಳನ್ನ ಗುರುವಿನಿಂದ ಕೇಳಿರ್ತೀರಿ ಆ ವಿಚಾರಗಳನ್ನ ಕುರಿತು ಒಂದ್ ಸ್ವಲ್ಪ ಮನಸ್ಸಿನಾಗ ಆಲೋಚನೆ ಮಾಡ್ರಿ. ಮಾಡ್ತಾ ಎಷ್ಟು ಆಲೋಚನೆ ಮಾಡ್ತೀರಿ ಅಷ್ಟೊತ್ತ ನಿಮ್ ಜೊತೆಗೆ ಇರ್ತದದು. ನೀವು ಮನನ ಮಾಡ್ಲಿಲ್ಲ ಅಂದ್ರೆ ಅದೇನೋ ಮಾಡ್ಲಕ್ ಹೋಗ್ತು. ಗುರು ಹೇಳಿದ ವಿಚಾರಗಳನ್ನ ನೀವು ಮನನ ಮಾಡ್ಲಿಲ್ಲ ಅಂತಂದ್ರೆ ಅದೇನ್ ಮಾಡ್ಬೇಕು? ಅದಕ್ಕೆ ಕೆಲಸ ಮಾಡ್ತದ. ನೀವು ಹೇಳಿದ ಕೆಲಸ ಮಾಡ್ಲಿಲ್ಲ, ನೀವು ಏನಾರೇ ಒಂದ್ ಚಲೋ ಕೆಲಸ ಕೊಡ್ಲಿಲ್ಲ ಅಂದ್ರೆ ಮತ್ತೊಂದು ಏನಾರೇ ಮಾಡ್ತದೆ. ನಿಮಗ್ ಮನಸ್ಸಿಗೆ ಕೆಲಸ ಕೊಡಕ್ ಬರಲ್ಲ ಅಷ್ಟೇ ಹೊರತು ಮನಸ್ಸಿಗೆ ಬೈಕೊತ್ ಕೂತೀರಿ. ಆದ್ರೆ ತಪ್ಪಿರೋದು ನಿಮ್ಮಲ್ಲೇ ಅದ. ಆ ಮನಸ್ಸಿಗೆ ಮನನ ಮಾಡ್ಲಿಕ್ಕೆ ಒಳ್ಳೆ ವಿಚಾರಗಳು ಕೊಟ್ಟಿಲ್ಲ. ಒಳ್ಳೆ ವಿಚಾರ ಕೊಡ್ಲಾರ್ದಕ್ಕೆ ಅದು ಏನಾರು ಮಾಡ್ತವೆ. ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ.
ಯಾವ ಮನಸ್ಸು ಐಡಲ್ ಅಂತಂದ್ರ ನಿರುದ್ಯೋಗಿ ಆಗಿರ್ತದೋ ಅದು ಏನ್ ಮಾಡ್ತಿರ್ತದೆ, ದೆವ್ವಿನ ಕಾರ್ಖಾನೆ ಮಾಡ್ತದೆ, ದೆವ್ವಿನ ಕೆಲಸ ಮಾಡ್ತದೆ, ಏನ್ ಬೇಕಾದೇ ಮಾಡ್ತದೆ. ಅದಕ್ಕೊಂದು ಕೆಲಸ ಕೊಟ್ರೆ ಅಂದ್ರೆ ಅದೇ ಮಾಡ್ಕೋತ ಕುಂದಿರ್ತದೆ. ಅದಕ್ಕೆ ಅದರದು ಸ್ವಭಾವ ಹಂಗಿರದೆ, ಅದರ ಧರ್ಮನೇ ಅದು ಚಂಚಲ ವೃತ್ತಿ ಅದ. ವಿಚಾರ ಮಾಡಿರಿ, ಅದು ಏನು ಚಂಚಲವಾಗಿರೋದಕ್ಕೆ ಏನೂ ಅಡ್ಡಿ ಇಲ್ಲ. ನಿಮ್ಮ ಕೆಲಸ ಏನು, ಅದಕ್ಕೆ ಬೇಕಾದಷ್ಟು ಮನನಾದಿಗಳನ್ನ ನೀವು ಮಾಡಿರಿ, ಮನನ ಮಾಡಿರಿ, ಶ್ರವಣ ಬೇಕಾದಷ್ಟು ಮಾಡಿರಿ, ಜನ್ಮಾವಧಿ ಶ್ರವಣ ಮಾಡಿರಿ. ಅದ್ರೊಳಗಿಂದ ಒಂದು ವಿಷಯ ತಗೊಂಡು ಮನನ ಮಾಡ್ರಿ, ಅದು ಎಲ್ಲಾರ ಓದ್ತದೆ ನೋಡ್ರಿ. ನೀವು ಯಾವಾಗ ಮನಸ್ಸಿನಾಗ ಅದನ್ನ ಮನನ ಮಾಡ್ಬೇಕತ್ತೀರಿ, ಅದು ನಿಮ್ ಜೊತೆಗೆ ಇರ್ತದೆ. ಬೇಡ ಅದ್ಯಾಕೆ ಮನನ ಮಾಡ್ತಿ, ನನಗೆ ಬೇರೆ ಕೆಲಸದ ಓದ್ತೀನಿ ಅಂತದ್ ಎಂದರೆ ಅಂದದೇನು? ಏನೂ ಇಲ್ಲ. ನೀವು ಮನನ ಮಾಡ್ಲಿಕ್ಕೆ ತಯಾರಿಲ್ಲ, ಮತ್ತೆ ನೀವು ಮನನ ಮಾಡ್ಲಿಕ್ಕೆ ತಯಾರಿಲ್ಲ ಅಂತಂದ್ಮೇಲೆ ಮನಸ್ಸು ನಾನು ಕೂತಾರೆ ಏನ್ ಮಾಡ್ಲಿ, ಇಲ್ಲಿ ನಾ ಓದ್ತೀನಿ ನೋಡಿ ಆ ಕಡೆ ಹೋಗ್ಬಿಡ್ತು ಅಷ್ಟೇ. ಈಗ ಮನ್ಯಾಗ ಹೆಣ್ತಾಳ, ಆಕಿಗೆ ಸುಮ್ ಕುಂದ್ರ ಅಂದ್ರೆ ಎಂದೂ ಸುಮ್ ಕುಂದ್ರ, ಇಲ್ಲಿ ಬಾ ಇಲ್ಲಿ ಮುಂದ್ ಕುಂದ್ರ, ಇಲ್ಲಿ ಸುಮ್ ಕುಂದ್ರ ಅಂತ ಕುಂದ್ರಸ ನೋಡಮ್ಮ, ಒಂದ್ ಅರ್ಧ ತಾಸು ಕುಂದಿರ್ತಾಳೆ ನೋಡ್ರಿ, 5 ನಿಮಿಷನಾಗ ಎದ್ದೋಗ್ಬಿಡ್ತಾಳೆ. ಏನೋ ಮಾಡ್ತಿರ್ತಾಳ. ಒಟ್ಟು ನೀವು ಏನಾರು ಒಂದು ಚಲೋ ಕೆಲಸ ಕೊಟ್ರ ಅದು ಮಾಡ್ತಾಳ, ನೀವು ಏನು ಕೆಲಸ ಕೊಡ್ಲಿಲ್ಲ ಆಕಿ ಬಲ್ಲಿ ಏನಿರ್ತಾವ ಆ ಕೆಲಸ ಮಾಡ್ಕೊತಿರ್ತಾಳ. ಹಂಗೆ ಮಕ್ಕಳಿಗೆ ತಂದು ಕುಂದಿರ್ಸಿ ರೋಡ ಮುಂದೊಂದು ಅರ್ಧ ತಾಸು ಇಲ್ಲಿ ಕುಂದ್ರ, ಸುಮ್ ಕುಂದ್ರ ಅಂತ ಕುಂದಿರ್ಸ್ರಿ, ಕೂಡಂಗಿಲ್ಲ. ಹಿಂಗ ಮನಸ್ಸು ಕೂಡ ಹಂಗೆ ಅದದು, ಸುಮ್ ಕೂಡ ಅಂದ್ರೆ ಅದು ಕೂಡಂಗಿಲ್ಲ, ಏನೋ ಒಂದು ಮಾಡ್ತಿರ್ತದೆ. ಅದಕ್ಕ ನಿಮ್ಮ ಕೆಲಸ ಏನಪ್ಪ ಅಂದ್ರೆ ಅದು ಏನ್ ಮಾಡ್ತದ ಏನ್ ಬಿಡ್ತದ ತಲೆ ಕೆಡಿಸ್ಕೋಬೇಡ್ರಿ. ಅದಕ್ಕ ನೀವು ಮನಸ್ಸಿಗೆ ಚಲೋ ಕೆಲಸಗಳು ಕೊಡ್ರಿ ಅಂತ. ಸುಮ್ ಕುಂದ್ರಸ್ಲಕ್ ಹೋಗ್ಬೇಡ್ರಿ, ಸುಮ್ ಕುಂದ್ರು ಅಂತೇಳಿ ಜಿದ್ದು ಮಾಡಬೇಡ್ರಿ. ಅದೇ ಹೇಳ್ತಾರೆ ಈಗ ಅವ್ರು ಮಹಾಲಿಂಗರಂಗರು, ಮನಸ್ಸನ್ನ ಸುಮ್ ಕುಂದ್ರಸಂತದು ಜಿದ್ದು ಮಾಡಬೇಡ್ರಿ. ಯಾಕಂದ್ರೆ ಅದು ಸುಮ್ ಕುಂದ್ರಲಕ್ ಬಂದಿಲ್ಲ, ಅದು ಏನೋ ಮಾಡ್ಲಿಕ್ಕೆ ಬಂದದು. ಅದು ಏನೋ ಮಾಡ್ಲಿಕ್ಕೆ ಬಂದದು ಅಂದ್ರೆ ಅದಕ್ಕೆ ಸೂಕ್ತವಾದ ಕೆಲಸ ಕೊಡ್ರಿ. ಕೆಲಸ ಕೊಟ್ರೆ ಅದು ಮಾಡ್ಕೋತ ಹೋಗ್ತದೆ. ಅದಕ್ಕೆ ಈ ಒಂದು ವಿಷಯದಲ್ಲಿ ನೀವು ಬೇಕಾದಷ್ಟು ಮನನ ಮಾಡ್ರಿ, ಮಾಡಬೇಕು, ಇಲ್ಲವೆಂದಲ್ಲ. ಆದರೆ ಮನಸ್ಸಿಗೆ ಹರಿದಾಡುವುದೇ ಒಂದು ಅದರ ಸ್ವಭಾವ. ನೀರಿಗೆ ಹೇಗೆ ಹರಿಯುವುದು ಸ್ವಭಾವವೋ, ಇಳುಕಿಲಿನಲ್ಲಿ ನೀರು ಹರಿಯಬೇಡ ಅಂತಂದ್ರೆ ಅದು ಹೆಂಗ್ ನಿಂದಿರ್ತದ? ಇಳಿಜಾರಿದ್ದಲ್ಲಿ ಅದು ನೀರು ಹರಿಯದೆ ಅದು. ಹಂಗ ಇಳುಕಲಿನಲ್ಲಿಯೂ ಅದು ಹರಿಯದೆ ಹೋದರೆ ಏನಾಯ್ತದು? ಈಗ ನೀರದ, ಇಳಿಜಾರದ, ಆಯ್ತು ಬಂದಾಯ್ತಲ್ರಿ, 1 ಸೆಕೆಂಡ್.